The Dark Secret. ಹಗಲಿನಲ್ಲಿ ಡೂಮಾಸ್ ಬೀಚ್ ತುಂಬ ಸಾಮಾನ್ಯವಾಗಿರುತ್ತದೆ. ಕುಟುಂಬಗಳು ಬಂದಿರುತ್ತವೆ, ಮಕ್ಕಳು ಆಟವಾಡುತ್ತಿರುತ್ತಾರೆ, ಅಲೆಗಳು ನಿಧಾನವಾಗಿ ತೀರಕ್ಕೆ ಬಂದು ಹೊಡೆಯುತ್ತವೆ, ವ್ಯಾಪಾರಿಗಳು ತಮ್ಮ ಸರಕುಗಳನ್ನು ಮಾರುತ್ತಿರುತ್ತಾರೆ. ಆದರೆ ಸೂರ್ಯ ಅಸ್ತಂಗತವಾದ ನಂತರ ಈ ಬೀಚ್ನಲ್ಲಿ ಏನೋ ಬದಲಾಗುತ್ತದೆ. ಸ್ಥಳೀಯರು ಸಾಮಾನ್ಯವಾಗಿ ಹೇಳುವ ಮಾತು ಒಂದೇ: ರಾತ್ರಿ ಇಲ್ಲಿ ಉಳಿಯಬೇಡಿ. ಡೂಮಾಸ್ ಬೀಚ್ ಗುಜರಾತ್ನ ಸೂರತ್ ನಗರದ ಹತ್ತಿರ ಇದೆ. ಇದು ಭಾರತದ ಪ್ರಸಿದ್ಧವಾದ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಈ ಬೀಚ್ನ ಮರಳು ಕಪ್ಪು ಬಣ್ಣದಲ್ಲಿದೆ. ಮಾಧ್ಯಮ ವರದಿಗಳು ಹೇಳುವಂತೆ ಈ ಪ್ರದೇಶವನ್ನು ಹಿಂದೆ ಹಿಂದೂ ಶವ ಸಂಸ್ಕಾರಕ್ಕೆ ಬಳಸಲಾಗುತ್ತಿತ್ತು. ರಾತ್ರಿ ಬೀಳುತ್ತಿದ್ದಂತೆ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಕೆಲವರು ಹೇಳುತ್ತಾರೆ, ಯಾರೂ ಇಲ್ಲದ ಸಮಯದಲ್ಲಿ ನಗು, ಅಳುವ ಸದ್ದು ಮತ್ತು ಗುಟ್ಟಾಗಿ ಮಾತನಾಡುವ ಶಬ್ದಗಳು ಕೇಳಿಸುತ್ತವೆ. ಕೆಲವರಿಗೆ ತಮ್ಮ ಪಕ್ಕದಲ್ಲೇ ಯಾರೋ ನಡೆದುಕೊಂಡು ಹೋಗುತ್ತಿರುವ ಅನುಭವ ಆಗಿದೆ. ಆದರೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ, ಕೇವಲ ಕತ್ತಲೆ ಮತ್ತು ತಣ್ಣನೆಯ ಗಾಳಿ ಮಾತ್ರ. ಕೆಲವು ಭಾಗಗಳಲ್ಲಿ ನಾಯಿಗಳು ಏಕಾಏಕಿ ಭಯಪಟ್ಟು ಕೂಗುತ್ತವೆ, ಮುಂದೆ ಹೋಗಲು ನಿರಾಕರಿಸುತ್ತವೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಅವುಗಳಿಗೆ ನಾವು ಕಾಣದ ಏನೋ ಕಾಣುತ್ತದೆ. ಸುದ್ದಿ ವರದಿಗಳ ಪ್ರಕಾರ ರಾತ್ರಿ ತಡವಾಗಿ ಉಳಿದವರು ಅತೀವ ಭಯದಿಂದ ಅಲ್ಲಿಂದ ಓಡಿ ಬಂದಿದ್ದಾರೆ. ತಮಗೆ ಯಾರೋ ನೋಡುತ್ತಿರುವಂತೆ ಅನುಭವವಾಗಿದೆ ಎಂದು ಹೇಳಿದ್ದಾರೆ. ಪೊಲೀಸರು ಮತ್ತು ಸ್ಥಳೀಯರು ಮಧ್ಯರಾತ್ರಿಯ ನಂತರ ಒಂಟಿಯಾಗಿ ಅಲೆದಾಡಬಾರದು ಎಂದು ಎಚ್ಚರಿಕೆ ನೀಡುತ್ತಾರೆ. ಇದು ಭೂತಗಳ ದೃಢ ಸಾಕ್ಷಿಯ ಕಾರಣವಲ್ಲ, ಆದರೆ ಮರುಮರು ನಡೆದ ಭಯದ ಘಟನೆಗಳ ಕಾರಣ. ತಜ್ಞರು ಹೇಳುವಂತೆ ಗಾಳಿ, ಸಮುದ್ರದ ಧ್ವನಿ ಮತ್ತು ಏಕಾಂತ ಈ ಶಬ್ದಗಳಿಗೆ ಕಾರಣವಾಗಿರಬಹುದು. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ: ಈ ಘಟನೆಗಳು ಏಕೆ ಕೇವಲ ರಾತ್ರಿಯಲ್ಲೇ ನಡೆಯುತ್ತವೆ ಮತ್ತು ಯಾಕೆ ಈ ಬೀಚ್ನಲ್ಲೇ ನಡೆಯುತ್ತವೆ? ಡೂಮಾಸ್ ಬೀಚ್ ಯಾರನ್ನೂ ಹಿಂಬಾಲಿಸುವುದಿಲ್ಲ, ಕೂಗುವುದಿಲ್ಲ, ತೋರಿಸಿಕೊಳ್ಳುವುದಿಲ್ಲ. ಅದು ಕೇವಲ ಕಾಯುತ್ತದೆ. ಹಾಗಾಗಿ ನೀವು ಈ ಬೀಚ್ಗೆ ಹೋದರೆ ಸೂರ್ಯಾಸ್ತವನ್ನು ನೋಡಿ ಆನಂದಿಸಿ. ಕತ್ತಲೆ ಬೀಳುವ ಮೊದಲು ಅಲ್ಲಿಂದ ಹೊರಡಿ ಮತ್ತು ನೀವು ಕಾಣದ ಶಬ್ದಗಳನ್ನು ಎಂದಿಗೂ ಅನುಸರಿಸಬೇಡಿ. ಏಕೆಂದರೆ ಕೆಲವು ಬೀಚ್ಗಳು ನೆನಪುಗಳಿಗಾಗಿ, ಇನ್ನು ಕೆಲವು ಒಂಟಿಯಾಗಿಯೇ ಉಳಿಯಬೇಕಾದವು. ಎಚ್ಚರಿಕೆ: ಡ್ಯೂಮಾಸ್ ಬೀಚ್ಗೆ ರಾತ್ರಿ ಭೇಟಿ ನೀಡಬೇಡಿ. ಕುತೂಹಲ ಉಚಿತ, ಆದರೆ ಭಯ ಯಾವಾಗಲೂ ಬೆಲೆ ಕೇಳುತ್ತದೆ. Like, share, subscribe this channel.